ಚೆನ್ನಾಗಿಲ್ಲ ನಿಲ್ಲೋದಿಲ್ಲ ಅಷ್ಟೇ. ಅದಕ್ಕೆ ದೇರ್ ಇಸ್ ನೋ ಆನ್ಸರ್ಸ್. ಆಲ್ ಥ್ರೂ ಹಿಸ್ಟ್ರಿ ಆಫ್ ಸಿನಿಮಾ 5 ಸಿನಿಮಾ ಸಕ್ಸಸ್ ಆಗುತ್ತೆ 100 ಸಿನಿಮಾ ಬಂದಾಗ. ಇನ್ನು 5 ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ. ಇನ್ನು 90 ಸಿನಿಮಾ ಫೇಲೇ ಆಗಿರೋದು. ಇದು ಹಿಸ್ಟ್ರಿ ಆಫ್ ಸಿನಿಮಾಗಳು ಹುಟ್ಟಿದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್. ಇದು ಹಂಗೆ ನಡೆಯೋದು. ಆ್ಯಂಡ್ ಇವತ್ತು ಯುವರ್ ಕನ್ನಡ ಹ್ಯಾಸ್ ಟೇಕನ್ ದಿ ಲಾಸ್ಟ್ ಪೊಸಿಷನ್. ಕಾಂಪಿಟೇಷನ್ ಫ್ರಮ್ ದಿ ಅದರ್ ಲ್ಯಾಂಗ್ವೇಜಸ್ಸು ಜಾಸ್ತಿ. ನಿಮಗೆ ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಎಲ್ಲ ಜಾಸ್ತಿ ಆಯಿತು. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಫೇಸ್ ದಿ ಫೈಟ್. ಆ್ಯಂಡ್ ಅದು ಇವತ್ತಲ್ಲ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು. ನೀವು ಯು ಹ್ಯಾವ್ ಟು ಕಾಂಪೀಟ್ ಆಲ್ 5 ಲ್ಯಾಂಗ್ವೇಜ್ ಸಿನಿಮಾಸ್. ಇಟ್ ಈಸ್ ಎ ಮಸ್ಟ್. ನೋಡಿ, ಆ ಚಿಕ್ಕ ಮಗು ಕ್ಲಾಪ್ ಹೊಡಿತೀವಿ, ನೀವು ಯಾರು ಹೊಡಿಲಿಲ್ಲ ಅದಕ್ಕೆ. ಆ್ಯಂಡ್ ಸಿನಿಮಾ ಡೋಂಟ್ ವರಿ, ಬರೋದು ಫ್ಲಾಪು, ಫೇಲ್ಯೂರು, ದುಡ್ಡು ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅಲ್ವಾ. ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋದೇನು, ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ. ಅವ್ರದ್ದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ. ಅದೆಷ್ಟನ್ನು ಗೊತ್ತದಕ್ಕೆ. ಅವರು ನಮ್ಮ ಥರ 200 ಸಿನಿಮಾ ಮಾಡ್ತಾರೆ ಬೇರೆ ಭಾಷೆಯವರು, ಬಟ್ ಬರಲ್ಲ ಇಲ್ಲಿ. ಚೆನ್ನಾಗಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮ್ಮ ಎಲ್ಲ ಭಾಷೆ ಬೇರೆ ಸಿನಿಮಾಗಳೆಲ್ಲ ಚೆನ್ನಾಗಿದೆ, ನಮ್ಗೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಅಲ್ಲಿಂದ ಗೆದ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರ್ತಿರೋದು. ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ. ಹಾಂ, ನಂದಾ? ಹಾಂ, ಏನು ಹಿಂಗೆಲ್ಲ ಸುತ್ಕೊಂಡು ನೀಟಾಗಿ ತಗೊಳಕೋ ಪ್ರಶ್ನೆಗಳು. ಇಲ್ಲ, ನಾನು ಪ್ಯಾನ್ ಇಂಡಿಯಾಗೆ ಹೋಗಲ್ಲ. ಮಾಡಿದ್ಮೇಲೆ ಅದು ಪ್ಯಾನ್ ಇಂಡಿಯಾಗೆ ಹೋಗುತ್ತೆ. ಅದು ಸೂಪರ್. ನಾನು ಅವ್ರು ಬಂದು ಹೊತ್ಕೊಂಡು ಹೋಗ್ಬೇಕು ಸಿನಿಮಾನ. ಅದೇ ಥರ ಪ್ರತಿ ಪ್ರೇಮ್ಲೋಕದಿಂದ ಹಿಡಿದು ಶಾಂತಿ ಪ್ರೇಮ್ಲೋಕನ ಅವರೇ ಹೊತ್ಕೊಂಡು ಹೋಗ್ರು ಎಲ್ಲ ಭಾಷೆಗೂ. ಎಲ್ಲ ಕಡೆ ಶಾಂತಿ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ. ಅಲ್ಲ, ಪ್ರೇಮ್ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ. ಫಸ್ಟೇ ಸಿನಿಮಾ ಮಾಡಿದ್ದು ಪ್ರೇಮ್ಲೋಕ. ತಮಿಳು ಕನ್ನಡ ಒಟ್ಟಿಗೆ ಶೂಟ್ ಮಾಡಿದ್ವಿ. ತೆಲುಗು ಡಬ್ಬಿಂಗ್ ಆಯಿತು. 3 ಅಟ್ ಎ ಟೈಮ್ ರಿಲೀಸ್ ಆಗಿ ಸಿನಿಮಾದ. ಅವಾಗ ಯಾವುದು ಲವ್ ಯಾವತ್ತೂ ಬದಲಾಗೋದಿಲ್ಲ ರೀ. ಮೆಥಡ್ ಬದಲಾಗುತ್ತೆ ಅಷ್ಟೇ. ಕಣ್ಣಲ್ಲಿ ನೋಡ್ತಿದ್ರೆ ಈಗ ಮೆಸೇಜಲ್ಲಿ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಪ್ರೀತಿ ಯಾವತ್ತೂ ಬದಲಾಗೋದಿಲ್ಲ. ಪ್ರೀತಿ ಅದೇ. ಆವಾಗಲೂ ಮಾಡ್ತೀರಿ, ನೀವು ಇರಲಿಲ್ಲ ಅವಾಗೆಲ್ಲ ಅಷ್ಟೇ. ಎಲ್ಲ ಕಾಲದಲ್ಲೂ ಅವ್ರವ್ರು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ತಪ್ಪುಗಳು ಹೊಸ್ತಲ್ಲ. ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಲ್ಲಿ ಎದ್ದು ಕಾಣಿಸ್ತವೆ ಅಷ್ಟೇ. ಅದನ್ನು ಚೆನ್ನಾಗಿ ಗುರುತಿಸ್ತೀರಾ, ಅದಕ್ಕೆ ಚೆನ್ನಾಗಿ ಹೆಡ್ಲೈನ್ ಕೊಡೋದು ಕಲ್ತಿದ್ದೀರಾ ಎಲ್ಲರೂ. ಟೈಟ್ಲ್ ನಮ್ಮ ಹತ್ರ ಮಾಡೋದಕ್ಕಿಂತ ಆ್ಯಕ್ಚುಲಿ ನಿಮ್ಮನ್ನು ಕೇಳಬೇಕು ಟೈಟ್ಲ್ ಸಿನಿಮಾ ಇಡೋದಕ್ಕೆ. ಹೆಡ್ಲೈನ್ಸ್ ತುಂಬ ಚೆನ್ನಾಗಿ ಕೊಡ್ತೀರಾ ನೀವು, ಅದು ಕರೆಕ್ಟ್. ಇವತ್ತು ಅದೇ ತೊಂದರೆನೇ ಇಲ್ಲ. ಇವತ್ತು ಮಿಸ್ಟೇಕ್ಸ್ ಯಾವ ಕಾಲದಲ್ಲಿ ಮಾಡಿಲ್ಲ ರೀ? ಹಾಂ, ಯಾವ ನಾಗರಾಜಪ್ಪ? ನೀವು ಇಲ್ಲಿ ಅವರೇ ಕ್ವಶನ್ ಕೇಳಿದ್ರಲ್ಲ, ಅವರು ಪ್ರಶ್ನೆ ಕೇಳಿದ್ರು. ನಿಮಗೆ ಹೇಳ್ತಿರೋದು ಅವನು. ನೀವು ಮಾಡಿದ್ರಲ್ವಾ? ಲವ್ ಮಾಡಿದ್ರಲ್ವಾ ನೀವು? ತುಂಬ ಅಂದರೆ 5-6. ಏನು ಲವ್ ಮಾಡಿದ್ದ? ಏನು ಮಾಡಿದ್ದು ನೀವು? ಒನ್ ಸೈಡು ನೀವು ಸುಮ್ಮನೆ ಅನ್ಕೊಂಡು ಬಿಟ್ಬಿಡು. ಅಲ್ಲ, 5 ಜನ ನಿಜವಲ್ಲೂ ಲವ್ ಮಾಡಿದ್ರ ನೀವು ಹುಡುಗಿರ್ನ? ಅಂದ್ರೆ 5 ಜನನು ಇಟ್ಕೊಂಡು ಕರ್ಕೊಂಡು ಓಡಾಡಿದ್ದೀರಾ ರೀ? ನೀವು ಯಾವುದೋ ಸ್ಕೂಲಲ್ಲಿ ಹಿಂಗೆ ನೋಡಿರೋದಕ್ಕೆಲ್ಲ ಲವ್ ಅನ್ಕೊಂಡು ಕೂತ್ 5 ಜನದ ಹೆಸರು ಹೇಳ್ರಿ. ಯಾಕೆ ನಮ್ಮನ್ನು ಮಾತ್ರ ಇಲ್ಲಿ ನಿಂತ್ಕೊಂಡು ಕೇಳ್ತೀರಾ? ನೀವು ಮಾತ್ರ ಅಲ್ಲಿ ಕೆಳಗೆ ಬರ್ಬೇಕು. ನಾವು ಹೇಳ್ರಿ, ಪರವಾಗಿಲ್ಲ, ಒಂದು ಹೇಳ್ರಿ. ಯಾಕೆ ಈಗ ಮಗುವಾಗಿ ಮಗು ಹೋಗಿದೆ. ಸಪ್ರೇಟ್ ಪ್ರೆಸ್ ಮೀಟ್. ಓಕೆ, ಆಯ್ತಾ? ಚಲೋ, ಮುಗೀತಾ?